ನಮಸ್ಕಾರ ಸ್ನೇಹಿತರೆ, ಸಿರಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡ್ತಿದ್ರಿ ಎಲ್ಲರ ಹತ್ರ ಮನವಿ ಒಂದೇ, ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋ ಚಾನಲ್ಲು. ಸೊ ನಿಮ್ಮ ಸಪೋರ್ಟು ಸಹಕಾರ ಎಲ್ಲ ಬೇಕಾಗುತ್ತೆ. ಕಿಷ್ಕಿಂಧ ಮತ್ತು ಇಡೀ ಕರ್ನಾಟಕ ರಾಜ್ಯ ತುಂಬ ನಾವು ಪ್ರವಾಸ ಮಾಡಿ ಅನೇಕ ಸ್ಥಳಗಳ ಬಗ್ಗೆ ತಮಗೆ ತಿಳಿಸ್ಬೇಕಂತ ಒಂದು ಹೊಸ ಚಾನಲ್ ಆರಂಭಿಸಿದ್ದೀವಿ. ಆದಷ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ, ಇವತ್ತು ನಾವು ಬಂದಿದ್ದೀವಿ ಒಂದು ಕಳೆದು ಹೋದ ಹಳ್ಳಿ ಬಗ್ಗೆ ತಿಳ್ಕೊಳಕ್ಕೆ ಅಂತ ಬಂದಿದ್ದೀವಿ. ಸೊ ಒಂದು ತೆಂಬ ಅಂತ ಒಂದು ಪ್ರದೇಶ, ಸುಮಾರು 150ರಿಂದ 200 ವರ್ಷಗಳ ಹಿಂದೆ ಇಲ್ಲೊಂದು ಹಳ್ಳಿ ಇತ್ತು. ಇಲ್ಲಿ ಜನವಸತಿ ಕೂಡ ಇತ್ತು ಅಂತಾರೆ. ಈ ಜಾಗ ಬರೋದು ಈ ಗಂಗಾವತಿ ಹತ್ತಿರ ಇರೋ ಮಲ್ಲಾಪುರದಿಂದ ಬಲಗಡೆ, ಕೆನಲ್ ಬಲಗಡೆ ಬರ್ತಕ್ಕಂಥ ಏರಿಯಾದಲ್ಲಿ ಒಂದಿಷ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಹೋದ್ಮೇಲೆ ನಮಗೆ ಈ ಒಂದು ಪುರಾತನ ಹಳ್ಳಿ ಇದ್ದಿದ್ದಂಥ ಜಾಗ ಸಿಗುತ್ತೆ. ಇವಾಗ ಯಾರು ಇರೋಲ್ಲ ಅಲ್ಲಿ. ಸುಮಾರು 150ರಿಂದ 200 ವರ್ಷಗಳ ಹಿಂದೆ ಅಲ್ಲಿ ಜನವಸತಿ ಇತ್ತು ಅನ್ನೋದಕ್ಕೆ ಕೆಲವು ಕುರುಹುಗಳಿದ್ದಾವೆ, ಕೆಲವು ದೇವಸ್ಥಾನಗಳಿದ್ದಾವೆ, ಕೆಲವು ಮನೆಗಳ ಅವಶೇಷಗಳಿದ್ದಾವೆ. ಸೊ ಅದನ್ನೆಲ್ಲ ನೋಡೋಣ ಅಂತ ಇವತ್ತು ನಾವು ಅಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ವಾಸ್ತವ ಹೆಂಗಿದೆ, ಅಲ್ಲಿ ಯಾವ ಪ್ರಕೃತಿ ಹೆಂಗಿದೆ ಅಂತ ನಮಗೆಲ್ಲ ನಮ್ಮ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಬನ್ನಿ ಹೋಗೋಣ ಮುಂದೆ. ಸ್ವಾಗತ ಮಾಡ್ತಾ ಇದ್ದೀವಿ ಬಂಬು ಫಾರೆಸ್ಟ್. ಒಂದಷ್ಟು ದೂರ ಬೈಕ್ಗಳ ಮೇಲೆ ಬಂದ್ವಿ. ಸೊ ಇಲ್ಲಿಂದ ಸುಮಾರು ಒಂದು 2-2.5 ಕಿಲೋಮೀಟ್ರ್ ಅಷ್ಟು ಟ್ರೆಕ್ಕಿಂಗ್ ಆಗುತ್ತೆ. ಸೊ ಎದುರುಗಡೆ ಬೆಟ್ಟ ಕಾಣುತ್ತಲ್ಲ, ಈ ಬೆಟ್ಟಗಳು ದಾಟ್ಕೊಂಡು ನಾವು ಮುಂದೆ ಹೋದರೆ ನಮಗೆ ನಾವು ಹುಡ್ಕೊಂಡು ಬಂದಿರೋ ಒಂದು ಕಳೆದು ಹೋದ ಹಳ್ಳಿ ತೆಂಬ ಸಿಗುತ್ತೆ. ಸೊ ಒಂದು 2 ಕಿಲೋಮೀಟ್ರ್ ನಮ್ಮ ಟೀಮ್ ಪೂರ್ತಿ ಟ್ರೆಕ್ ಮಾಡ್ತಿದ್ದೀವಿ. ಕಿಷ್ಕಿಂಧ ಯೂತ್ ಟ್ರೆಕ್ಕಿಂಗ್ ಕ್ಲಬ್. ಈ ಹಳ್ಳಿ ಹುಡುಕೋ ಪ್ರೊಸೆಸ್ಸಲ್ಲಿ ಸ್ವಲ್ಪ ದಾರಿ ಮರ್ತೋಗ್ಬಿಡತ್ತೆ. ಮ್ಯಾಪ್ ಹಾಕ್ಕೊಂಡು ನೋಡ್ರಿ, ಯಾರೂ ಬರದೇ ಇರೋ ಜಾಗ ಅಲ್ಲ. ಸೊ ಏನು ಫುಟ್ ಪ್ರಿಂಟ್ ಇರಲ್ಲ, ರೂಟ್ ಗೊತ್ತಾಗಲ್ಲ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಮೇಲೆ ಆಯಿತು ಟ್ರೆಕ್ ಮಾಡ್ತಾ. ಇನ್ನೂ ನಾವು ಹೋಗ್ಬೇಕಾಗಿರೋ ಜಾಗ ಸಿಕ್ಕಿಲ್ಲ. ನೋಡೋಣ, ಸ್ವಲ್ಪ ಗೊತ್ತಿರೋರ್ಗು ದಾರಿ ಕನ್ಫ್ಯೂಸ್ ಆಗ್ತದೆ. ಮುಂದೆ ಹೋಗ್ತಿದ್ದಾರೆ, ಯಾರೊಬ್ರು ಲೀಡ್ ಮಾಡ್ತಾರೆ ಟೀಮ್ನ, ಅವರಿಂದ ಎಲ್ಲರೂ ಫಾಲೋ ಮಾಡೋದು. 2-3 ಸರ್ತಿ ದಾರಿ ತಪ್ಸ್ಕೊಂಬಿಟ್ಟಿದ್ದೀವಿ. ದಾರಿ ಹುಡ್ಕೋದ್ರಲ್ಲಿ ಇದ್ದೀವಿ. ಇನ್ನು ಸಾಹಸ ಮಾಡಿ ನೋಡೋಣ ಎಲ್ಲಿಗೆ ಹೋಗ್ತೀವಿ ಮುಂದೆ. ಕಾಡಿನ ಮಧ್ಯೆ ಕಳೆದೋದು ಮಂದಿ. ಸಾಹಸಗಳು ಮಾಡಿ ಬಂದಿದ್ದೀವಿ. ಎಲ್ಲೋ ಮಧ್ಯೆ ಸ್ಟಕ್ ಆಗ್ಬಿಟ್ಟಿವಿ, ಎಲ್ಲೋ ಕಳೆದೋಗ್ಬಿಟ್ಟಿವಿ. ಯಾವುದೋ ಕಳೆದೋಗಿರೋ ಹಳ್ಳಿ ಹುಡ್ಕಕ್ಕೆ ಬಂದ್ವಿ, ನಾವೇ ಕಳೆದೋಗ್ಬಿಟ್ಟಿವಿ ಕಾಡೊಳಗೆ. ಒಂದು ಹೊಸ ಎಕ್ಸ್ಪೀರಿಯನ್ಸ್. ಈ ಕಾಡಲ್ಲಿ ಏನೋ ಡಿಫ್ರೆಂಟ್ ಆಗಿರೋ ಹಣ್ಣುಗಳು ಸಿಗ್ತವೆ. ನಮ್ಮ ಟ್ರೆಕ್ಕಿಂಗ್ ಬರೋ ಮಕ್ಕಳಿಗೆಲ್ಲ. ಹಾಂ, ನೋಡ್ರಿ, ಮಕ್ಕಳು ಕೂಡ ನಮ್ಮ ಗ್ಯಾಂಗಲ್ಲಿ ಇದ್ದಾರೆ. ಮಸ್ತ್ ಟ್ರೆಕ್ಕಿಂಗ್ ಎಂಜಾಯ್ ಮಾಡ್ತಾರೆ. ನೋಡ್ರಿ, ತನ್ನ ಪಾಡಿಗೆ ತಾನೇ ಹುಡ್ಕೊಂಡು ದಾರಿ ಹೋಗ್ತದಾಳ ಹಂಗೆ. ವೈಷ್ಣವಿ ಬಗ್ಗು ಗುಡ್. ಬಾ, ಆದಷ್ಟು ಹತ್ರಕ್ಕೆ ಬಂದಿದ್ದೀವಿ ಅನ್ಸುತ್ತೆ. ನೋಡಿ, ಹುಷಾರು ಹಂಗೆ ಬಗ್ರಿ, ಇನ್ನೂ ಎದ್ದೇಳಬೇಡ್ರಿ. ಹಾಂ, ಇವಾಗ ಇನ್ನೂ ಎದ್ದೇಳಬೇಡ.
ಇಷ್ಟೊತ್ತು ಕಾಡು ಮಧ್ಯೆ ನಡೆದು ಸಾಕಾಗಿ ಈಗ ಒಂದು ಓಪನ್ ಸರ್ಫೇಸಿಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಗಾಳಿ ಬೆಳಕು ಹೊಸ ದಾರಿ ಒಂದು 2 ಕಿಲೋಮೀಟ್ರ್ ರೀಚ್ ಆಗಿಬಿಡ್ತೀವಿ ಅಂತಂದ್ರು ಲಾಸ್ಟ್ ಟೈಮ್ ಬಂದವರು. ಹೋದ ವರ್ಷ ನಾವು ಬಂದಾಗ 7 ಕಿಲೋಮೀಟ್ರ್ ಟ್ರೆಕ್ ಮಾಡಿದ್ವಿ ಇದೇ ಜಾಗಕ್ಕೆ, ಬೇರೆ ದಾರಿಲಿ. ಬಟ್ ಈ ದಾರಿ ಈಸಿ ಇದೆ, ಹೋಗಿ ಬರ್ತೀವಿ ಬರ್ರಿ ಅಂತ ಕರ್ಕೊಂಬಂದರು. 4 ಕಿಲೋಮೀಟ್ರ್ ಆಯಿತು, ಇನ್ನೂ ಜಾಗ ಬಂದಿಲ್ಲ. 3 ಸರ್ತಿ ದಾರಿ ತಪ್ಸ್ಕೊಂಬಿಟ್ಟಿವಿ. ನೋಡ್ಬೇಕು ಇನ್ನು ಯಾವಾಗ ಬರುತ್ತೋ. ಪ್ರಕಾಶ್ ಅವರೇ ಎಲ್ಲಿದ್ದೀರಾ? ಬನ್ನಿ. ಪ್ರಕಾಶ್ ಅಂಕಲ್ ಅಂಕಲ್ ಎಲ್ಲಿದ್ದೀರಿ? ಬಂದ್ರು ಕೊನೆಗೂ. ಚಪ್ಪಟೆ ಕಳ್ಳಿ ಹಣ್ಣು ಅಂತ ನಮ್ಮ ಈಗೆಲ್ಲ ಕ್ರಾಸ್ ಬೀಡ್ ಆಗಿ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಮಾರ್ತಾಯಿದ್ದಾರೆ ಎಲ್ಲ ಕಡೆ ಸಿಟಿ ಒಳಗಡೆ. ಇದು ಮೂಲತಃ ಚಪ್ಪಟೆ ಕಳ್ಳಿ ಹಣ್ಣು. ನಾವು ಶಾಲೆಯ ಟೈಮಲ್ಲಿ ತಿಂತಾ ಇದ್ವಿ, ಮತ್ತು ಟ್ರೆಕ್ಕಿಂಗ್ ಬಂದಕ್ಕೆ ಸಿಕ್ಕವು. ಮಾಡ್ತಿದ್ರು ತಿಂದರೆ ಇದು ಕೆಮ್ಮು, ನೆಗಡಿ, ಕಫ ಎಲ್ಲ ಹೋಗುತ್ತೆ ಅಂತ ಮೊದಲು ನಮ್ಮ ಹಿರಿಯರೆಲ್ಲ ಹೇಳಿದ್ರು. ತುಂಬ ರುಚಿಯಾಗಿರುತ್ತೆ. ನೋಡೋಕೆ ಅಲ್ಲ, ಈಗ ಗಿಡಗಳು ಮಳೆ ಬಂದು ಗಿಡ ಬೆಳೆದ್ಬಿಟ್ಟವಲ್ಲ, ಕನ್ಫ್ಯೂಸ್. ಈಗ ಇಲ್ಲೊಂದು ಮನೆ ಕಾಣುತ್ತೆ ನೋಡ್ರಿ. ಇಲ್ಲಿ ನಾವು ಅಂದ್ಕೊಂಡಿರೋ ಜಾಗ ಬಂತು. ಇದೆಲ್ಲ ಲೊಕೇಶನ್ ಜನಗಳು ಇರ್ತಕ್ಕಂಥ ಮನೆಗಳದ್ದು. ಇದು ನೋಡ್ರಿ, ಇದೆಲ್ಲ ಮನೆ ಇರ್ಬೇಕನ್ಸುತ್ತೆ. ಒಂದು ವಾಲ್ ಇದೆ, ನಾವು ಹುಡ್ತಾ ಬಂದಿರೋ ಹಳ್ಳಿ ಇದೆ. ಸೊ ಇದು ಒಂದು ಮನೆ ಸ್ಟ್ರಕ್ಚರು. ಸೊ ಕೊನೆಗೂ ನಾವು ತೆಂಬ ರೀಚ್ ಆಗಿದ್ದೀವಿ. ಸುಮಾರು 150 ವರ್ಷಗಳಿಂದ ಇದ್ದಕ್ಕಂಥ ಒಂದು ಜೀವಂತ ಇದ್ದಂಥ ಹಳ್ಳಿ. ಸೊ ಇವತ್ತು ಆ ಜಾಗಕ್ಕೆ ಬಂದ್ವಿ ಕೊನೆಗೂ. ಇಲ್ಲೊಂದು ದೇವಸ್ಥಾನ ಇತ್ತಂತೆ, ಅದ್ರದ್ದು ಕಟ್ಟಡ ತೋರಿಸ್ತೀನಿ ಬನ್ರಿ. ಯಾಕೆ ಹುಷಾರು. ಸೊ ಇದು ದೇವಸ್ಥಾನ ಅಂತಾರೆ. ಇನ್ನೂ ಸ್ಟ್ರಕ್ಚರ್ ನೀಟಾಗಿದೆ. ಇನ್ನೂ ಇದೆ. ನಿಜವಾದ ದೇವಸ್ಥಾನ. ಯಾವ ದೇವ್ರಿದು? ಚೌಡೇಶ್ವರಿ ಚೌಡಮ್ಮ ಏನಾಯ್ತು? ಇಲ್ಲ, ಅದು ಪ್ರತ್ಯಂಗಿರಾ ದೇವಿ ಅಂತಾರಲ್ಲ. ಹಾಂ, ಆ ಜಾಗ ಅಂತಾರೆ ಇದನ್ನು. ಸೊ ಇದು ದೇವಸ್ಥಾನ. ನಾವು ಹುಡ್ಕೊಂಬಂದಿರೋ ತೆಂಬ ಊರಿನ ದೇವಸ್ಥಾನ ಇದು. ಮೇ ಬಿ ಇಲ್ಲಿ ಸ್ಥಳೀಯರು ಹೇಳೋಂಗೆ ಪ್ರತ್ಯಂಗಿರಾ ದೇವಿ ಅಂತಾರೆ. ಒಂದಿಷ್ಟು ಜನರೇ ಸ್ಥಾಪನೆ ಮಾಡಿರೋ ಮೂರ್ತಿಗಳು, ಅದನ್ನು ಪೂಜೆ ಕೂಡ ಮಾಡಿದ್ದಾರೆ. ಇದು ಕೊನೆಗೂ ತೆಂಬ ರೀಚ್ ಆಗಿ ನಾವು ಅಂದ್ಕೊಂಡಿದ್ದು ಊರು ಕಳೆದೋಗಿರೋ ಊರನ್ನು ಹುಡುಕ್ಬಿಟ್ವಿ. ಕೊನೆಗೂ ನಾವು ಅಂದ್ಕೊಂಡಿರೋ ಜಾಗ, ಕಳೆದೋಗಿರೋ ಹಳ್ಳಿ ತೆಂಬ ಸಿಕ್ತು. ಸೊ ಈ ಹಳ್ಳೀಲಿ ಮೇನ್ ಅಂದರೆ ಉಳ್ಕೊಂಡಿರೋ ಸ್ಟ್ರಕ್ಚರ್ ಅಂದರೆ ಇದೇನೆ, ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಅಂತಾರೆ ಇಲ್ಲಿ ಸ್ಥಳೀಯರ ಪ್ರಕಾರ. ನಾವು ಕೊನೆ ಟೈಮ್ ಬಂದಾಗ ನಮಗೆ ಬೇರೆನೇ ಲೊಕೇಶನ್ ಸಿಕ್ಕಿತ್ತು. ಅಲ್ಲೊಂದು ಆಂಜನೇಯ ದೇವಸ್ಥಾನ ಸಿಕ್ಕಿತ್ತು. ಈ ದೇವಸ್ಥಾನ ಸಿಕ್ಕಿರಲಿಲ್ಲ ನಮಗೆ ಕಳೆದ ವರ್ಷ ಬಂದಾಗ. ಈ ವರ್ಷ ಈ ಜಾಗನ ಬೇರೆ ರೂಟಿಂದ ಬಂದು ಹುಡುಕಿದ್ದೀವಿ. ಒಂದು ಸ್ವಲ್ಪ ನೋಡೋಕ್ಕೆ ಇರೋದ್ರಲ್ಲಿ ಇದೇ ಒಂದು ಸ್ಟ್ರಕ್ಚರ್ ಚೆನ್ನಾಗಿದೆ. ಬೇರೆ ಎಲ್ಲ ಮನೆಗಳಿದ್ದಾವೆ ಸುತ್ತಮುತ್ತ, ಗೋಡೆಗಳು ಆಲ್ಮೋಸ್ಟ್ ಎಲ್ಲ ಕುಸ್ತೋಗಿದ್ದಾವೆ. ಒಂದು ದೇವಸ್ಥಾನನ ಮೇ ಬಿ ಇಲ್ಲಿ ಸ್ಥಳೀಯರು ಅವಾಗವಾಗ ಪೂಜೆ ಮಾಡ್ತಾ ಅದನ್ನು ಕಾಪಾಡ್ಕೊತ ಬಂದಿದ್ದಾರೆ ಅನಿಸುತ್ತೆ. ಅದಕ್ಕೆ ಇದನ್ನು ದೇವಸ್ಥಾನ ನೋಡೋಕ್ಕೆ ಇನ್ನೂ ಒಂದು ಸ್ವಲ್ಪ ಸುರಕ್ಷಿತವಾಗಿ ಗೋಡೆಗಳೆಲ್ಲ ಸ್ಟ್ರಕ್ಚರ್ ಎಲ್ಲ ಕಾಣಿಸ್ತದೆ. ಇದ್ರದ್ದು ಏರಿಯಲ್ ವ್ಯೂನ ನಿಮಗೆ ಡ್ರೋನ್ ಶಾಟ್ಗಳಲ್ಲಿ ತೋರಿಸ್ತೀನಿ. ಡ್ರೋನಲ್ಲಿ ಈ ಲೊಕೇಶನ್ ಹೆಂಗೆ ಕಾಣುತ್ತೆ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡಿ ನೀವೇ. ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಪ್ರತ್ಯಂಗಿರಾ ದೇವಿ ಆದಮೇಲೆ ಇಲ್ಲೊಂದು ಲಾಸ್ಟ್ ಟೈಮ್ ನಮಗೆ ಆಂಜನೇಯಂದು ದೇವಸ್ಥಾನ ಸಿಕ್ಕಿತ್ತು. ನಾವು ಲಾಸ್ಟ್ ಟೈಮ್ ಬಂದ ದಾರಿಗೆ ಬಂದರೆ ಈಸಿಯಾಗಿ ಸಿಕ್ಬಿಡ್ತೇನೋ, ಈ ಥರ ಉಲ್ಟಾ ಬಂದ್ಬಿಟ್ಟಿವಲ್ಲ. ಈ ಆಂಜನೇಯ ದೇವಸ್ಥಾನ ಹುಡ್ಕೋದು ಒಂದು ಸಾಹಸನ ಆಗಿಬಿಡ್ತು. ಇನ್ನೊಂದಿಷ್ಟು ಕಾಡೆಲ್ಲ ದಾಟ್ಕೊಂಡು ಬಂದಮೇಲೆ ಕೊನೆಗೂ ನಮಗೆ ಆಂಜನೇಯನ ದೇವಸ್ಥಾನ ಕಾಣಿಸಿತ್ತು. ಇಲ್ಲೇ ಇದೆ ಆಂಜನೇಯನ ಮೂರ್ತಿ ಒಂದು, ಮತ್ತು ಇಲ್ಲೊಂದು ಪುರಾತನ ಬಾವಿ ಕೂಡ ಇದೆ. ಬಾವಿನ ಕೂಡ ನಿಮಗೆ ತೋರಿಸ್ತೀವಿ. ಡ್ರೋನ್ ಶಾಟಲ್ಲಿ ಕೂಡ ನಿಮಗೆ ಬಾವಿನ ಅದ್ಭುತವಾಗಿ ಕಾಣಿಸುತ್ತೆ. ಅದೆರಡು ಶಾಟ್ ನಿಮಗೆ ಮುಂದೆ ಹಾಕ್ತೀನಿ ನೋಡಿರಿ.
ಇದು ನಾವು ಹುಡ್ಕೊಂಡು ಬಂದಿರೋ ಆಂಜನೇಯ, ತೆಂಬಾದ ಆಂಜನೇಯ. ಇಲ್ಲಿ ಕೂಡ ಪೂಜೆ ಎಲ್ಲ ಆಗುತ್ತೆ ಅನ್ಸುತ್ತೆ. ಸೊ ಇದು ಇಲ್ಲಿ ತೆಂಬದಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನ. ಆಲ್ಮೋಸ್ಟ್ ಒಂದು 5 ಅಡಿ ಇರ್ತಕ್ಕಂಥ ಮೂರ್ತಿ, ದೊಡ್ಡದಾಗೇ ಇದೆ. ಇಲ್ಲಿ ಸ್ಥಳೀಯರ ಪ್ರಕಾರ ಗೋಲ್ಡ್ರು ಅಂದರೆ ಗೌಳರ ಮಂದಿ ಗೋಲ್ಡ್ರು ಅಂತಾರಲ್ಲ, ಆ ಗೋಲ್ಡ್ರು ಪ್ರತಿ ವರ್ಷ ಕೂಡ ಶ್ರಾವಣ ಮಾಸದಲ್ಲಿ ಇಲ್ಲಿ ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರಂತೆ. ಇಲ್ಲಿ ನೋಡೋಕ್ಕೆಲ್ಲ ಅದು ನಮಗೆ ಕಾಣಿಸ್ತದೆ. ಆಲ್ಮೋಸ್ಟು ಪೂಜೆ ಎಲ್ಲನೂ ರೆಗ್ಯುಲರಾಗಿ ಆಗ್ತಾಯಿದೆ ಅನ್ನೋ ಥರ ಚೆನ್ನಾಗಿದೆ ನೋಡೋಕ್ಕೆ. ಆಂಜನೇಯನ ದೇವಸ್ಥಾನದ ಪಕ್ಕನ ಒಂದು ಬಾವಿ ಇದೆ, ಆಲ್ಮೋಸ್ಟು ಪುರಾತನ ಬಾವಿ. ಇಲ್ಲಿದೆ ನೋಡ್ರಿ ಬಾವಿ. ಸ್ವಲ್ಪ ಸರಿ ರೀ. ಸೊ ಇದು ಬಾವಿ. ಇಲ್ಲ ಸರ್, ಅವಿಲ್ಲ, ಪರಿ ಮಾತ್ರ ಇರೋದು ಒಳಗಡೆ. ಇಲ್ಲೊಂದು ಕಡೆ ಬಿಟ್ಟದ ಪರಿನ ಸರ್. ಕೈ ಹುಷಾರ, ನೀವು ಹಂಗೆ ಕೈ ಹಾಕ್ಬೇಡ್ರಿ. ಇಲ್ಲ ಹೇಳಿರಿ ಸರ್, ನಡೀತೈತೆ. ಸೊ ಇದು ನೋಡ್ಬೋದು, ನಾವು ಟ್ರೆಕ್ಕಿಂಗ್ ಬಂದಾಗ ದೊಡ್ಡ ನಾಗರಹಾವಿನ ಒಂದು ಪರಿ ಸಿಕ್ಕಿದೆ. ಅಂದರೆ ನಾಗರಹಾವು ಸರೀಸೃಪದಲ್ಲಿ ಬರುತ್ತೆ. ಸೊ ಅದು ದೊಡ್ಡದಾಗಬೇಕಂದ್ರೆ ಈ ಟೈಪ್ ಎಲ್ಲರ ಕಲ್ಲುಗಳಿಗೆ ಹುಡುಕುತ್ತೆ. ಕಲ್ಲುಗಳಿಗೆ ಹುಡುಕ್ಬಿಟ್ಟು ಅದನ್ನು ತನ್ನದು ಒಂದು ಪರಿ ಇರುತ್ತಲ್ಲ ಅದನ್ನು ಬಿಟ್ಕೊಂಡು ಮತ್ತೆ ಅದು ದೊಡ್ಡದಾಗುತ್ತೆ. ಸೊ ಇದು ಪರಿ ನೋಡಿದಾಗ ನೀವು ಅನ್ಬೋದು ಸುಮಾರು ದೊಡ್ಡ ನಾಗರಹಾವು ಇದೆ ನೋಡಿ ಇದು. ಸೊ ಇವೆಲ್ಲ ನಮ್ಮ ಕಿಷ್ಕಿಂಧ ಕ್ಷೇತ್ರದಲ್ಲಿ ಒಂದು ಅಮೇಝಿಂಗ್ ನೇಚರ್ ನೋಡಿ. ಇದು ನೇಚರ್ ಜೊತೆ ಬ್ಲೆಂಡ್ ಆಗಿದೆ. ಟ್ರಕ್ಕಿಂಗ್ ಮಾಡಿಕೊಂಡು ಮೇಲೆ ಬಂದು ರೆಸ್ಟ್ ಮಾಡ್ತಿರೋ ಟೀಮ್ ಮೆಂಬರ್ಸ್. ಓಕೆ, ಇದು ಇವತ್ತಿನ ಕಿಷ್ಕಿಂಧ ಚಾರಣಬೆಳದ ಟ್ರೆಕ್ಕಿಂಗು. ತೆಂಬ ಅನ್ನೋ ಒಂದು ಕಳೆದೋಗಿರ್ತಕ್ಕಂಥ ಹಳ್ಳಿ ಹುಡುಕೋ ಕೆಲಸ. ಕೊನೆಗೂ ಹಳ್ಳಿ ಹುಡುಕಿದ್ವಿ. ಅಲ್ಲಿ ಒಂದಿಷ್ಟು ದೇವಸ್ಥಾನ, ಒಂದಿಷ್ಟು ಮನೆಗಳು, ಜೊತೆಗೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಆಂಜನೇಯ ಮೂರ್ತಿ ಕೂಡ ಇಲ್ಲೊಂದು ದೇವಸ್ಥಾನದ ಥರ ಇದೆ, ಇದು ಕೂಡ ಕಾಣಿಸಿತ್ತು. ಸೊ ನೀವು ನೋಡ್ಬೋದು, ಇದು ಕಿಷ್ಕಿಂಧ ಚಾರಣ ಬಳಗದ ಸದಸ್ಯರು ಶ್ರೀಧರ, ದೇವರಾಜು, ಹೇಮಂತ್, ವರ್ಷ, ಅನುಶ್ರೀ. ಎಷ್ಟು ಟ್ರೆಕ್ಕಿಂಗ್ ಮಾಡಿ ನಮ್ಮ ಜೊತೆ ನೀನು? ಜಗ್ಗಿ ಮಾಡಿಯಾ? ಒಂದು 10 ಸರ್ತಿ ಬಂದಿಯಾ ಟ್ರೆಕ್ಕಿಂಗ್? ಸೂಪರ್. ಈತ ಯೂಟ್ಯೂಬರ್ ಮುತ್ತಣ್ಣ. ಮಂಜು, ಅಯ್ಯಣ್ಣವರು ಯಾವಾಗಲೂ ಮಕ್ಕಳು ಕರ್ಕೊಂಡೇ ಬರ್ತಾರೆ ನಮ್ಮ ಜೊತೆ. ಸೊ ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಹುಡ್ಸೋಕ್ಕೆ. ದೀಪಕ್, ಇವನು ಸಾಯಿ ಚರಣ್. ಟ್ಯೂಷನ್ಗೆ ಹೋಗ್ಬೇಕಂದ್ರೆ ಕಂಡೀಷನ್ ಐತಿ ಒಂದು, ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂದರೆ ಮಾತ್ರ ಟ್ಯೂಷನ್ಗೆ ಹೋಗ್ತೀನಿ ಅಂತ. ಇವನು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಲಿಲ್ಲ ಅಂದರೆ ಟ್ಯೂಷನ್ಗೆ ಬಿಟ್ಬಿಡ್ತಾನಂತ ಇವನು, ಮನೆಗೆ ಹೇಳ್ತಾನೆ. ಪ್ರಕಾಶಣ್ಣ ಅವ್ರ ಮಿಸ್ಸಸ್ ನಮ್ಮ ದಣಿ ಚೆನ್ನಪ್ಪ. ಸೊ ಇದು ಇವತ್ತು ಬಂದಿರೋ KYTC ಟೀಮ್. ಪ್ರಸನ್ನ, ಇವರು ಪ್ರಸನ್ನ ಮಿಶ್ರಿಕೋಟಿ. ಸರ್ ಇವತ್ತಿನ ಚಾರಣ, ಇವತ್ತಿನ ಟ್ರೆಕ್ಕಿಂಗು ಅಮೇಝಿಂಗ್ ಸರ್. ಇದು ಏನಂದರೆ ಟ್ರೆಕ್ಕಿಂಗೇ ಒಂಥರ ಅಮೇಝಿಂಗ್ ಇತ್ತಿದ್ದು. ಇಲ್ಲಿ ಗುಡ್ಡಗಾಡುಗಳಲ್ಲಿ ಒಂದು ಪೊದೆಗಳಲ್ಲಿ ಹುಡ್ಕೊಂಬಂದಿದ್ದು. ನಾವು ಆ್ಯಕ್ಚುಲಿ 3rd ಟೈಮ್ ಬರ್ತಾ ಇರೋದು. ಮತ್ತು ಈ ಸತಿನೂ ತಪ್ಪಿಸ್ಕೊಂಡು ದಾರಿ ಮೂರನೇ ಸತಿ ಇಷ್ಟು ಸತಿ ಬಂದರೂ ಮತ್ತು ದಾರಿ ನಂಗೆ ಕನ್ಫರ್ಮ್ ಇಲ್ಲ, ಮತ್ತು ತಪ್ಪಿಸ್ಕೊಂಡು ಹುಡ್ಕಾಡ್ಕೊಂಡು ಬಂದಿದ್ದೀವಿ. ಒಂಥರ ಅಮೇಝಿಂಗ್ ಪ್ಲೇಸ್ ಇದು. ಏನಂದರೆ ಲೈಕ್ ಟ್ರೆಕ್ಕಿಂಗ್ ಇದು ಅದ್ಭುತ ರೀ. ಯಾಕಂದರೆ ಇಲ್ಲಿ ದಾರಿ ತಪ್ಪಿಸುತ್ತೆ. ಹೌದು, ಹೌದು, ನಾವೇ ಕಳೆದೋಗ್ತಾ. ಕರೆಕ್ಟ್ ಹೇಳಿದ್ರಿ ನೋಡಿರಿ ಸರ್, ಕರೆಕ್ಟ್ ಹೇಳಿದ್ರಿ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನೋಡಿರಿ. ಎಷ್ಟು ಸತಿ ಬಂದರೂ ಒಂಥರ ಫ್ರೆಶ್ ಫೀಲಿಂಗ್ ಅನಿಸುತ್ತೆ ಇಲ್ಲಿ. ಮತ್ತೆ ಅಮೇಝಿಂಗ್ ಸರ್, ಅಮೇಝಿಂಗ್. ಈಗ ನ್ಯಾಚುರಲ್ ಫ್ರೆಶ್ ಏರು, ಬೋಲ್ಡರ್ಸು, ಇದೊಂದು ಟೆರೇನ್ ಅಮೇಝಿಂಗ್. ನಿಮಗೆ ಈ ಕರ್ನಾಟಕದಲ್ಲೆಲ್ಲ, ಇಂಡಿಯಾದಲ್ಲಿ ಎಲ್ಲೂ ಈ ಟೈಪ್ ಟೆರೇನ್ ನೋಡೋಕೆ ಸಿಗೋಲ್ಲ. ನಾವು ಕಿಷ್ಕಿಂಧ ಭಾಗದಲ್ಲಿ ಇರೋದೇ ಒಂದು ಹೆಮ್ಮೆ ವಿಚಾರ ಅನ್ಕೋತೀನಿ. ಇಲ್ಲಿ ಇದ್ಕೊಂಡು ನಾವು ಇಂಥವೆಲ್ಲ ಟ್ರೆಕ್ ಮಾಡಿದರೆ ನಮ್ಮದು ಜೀವನ ಸಾರ್ಥಕ ಅನ್ಕೋತೀನಿ. ಆ್ಯಕ್ಚುಲಿ ಅಮೇಝಿಂಗ್. ಇವತ್ತಿನ ಟ್ರೆಕ್ಕಿಂಗ್ ಅದ್ಭುತ. ಇವತ್ತು ಒಳ್ಳೆ ದಾರಿ ಐತಿ, ಶಾರ್ಟ್ಕಟ್ ಐತಿ. 2 ಕಿಲೋಮೀಟ್ರ್ ಅಷ್ಟೇ ಇರೋದು ಟ್ರೆಕ್ಕಿಂಗ್ ಅಂತ ಬಂದ್ರೆ ನಾವು ಅದೇ ಕಾರಣಕ್ಕೆ ಪ್ಯಾಂಟ್ ಹಾಕ್ಕೊಂಬಂದು ವೈಟ್ ಪ್ಯಾಂಟ್. ಇವತ್ತೆಲ್ಲ ನೋಡೋಂಗಿಲ್ಲ ಅವಸ್ಥೆ. ಅದು ಮಲ್ಕೊಂಡು ಎದ್ದು ಬಗ್ಗಿ ಅದು ಇವತ್ತಿನ ಟ್ರೆಕ್ಕಿಂಗ್ ಅಮೇಝಿಂಗ್ ಇತ್ತು. ಇವತ್ತು ಸರ್ಕಸ್ ಮಾಡಿ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಯ್ತು. ಇವತ್ತು ಪ್ರತಿ ಸಲ ಮಿಸ್ ಆಗ್ತಿತ್ತು ತೆಂಬ ಹೋಗೋ ದಾರಿ. ಈ ಸಲನೂ ಅದೇ ಥರ ಆಗಿದೆ ಇವತ್ತು.
ವೆದರ್ ಹೆಂಗಿತ್ತು ಇವತ್ತು? ವೆದರ್ ಭಾಳ ಅನುಕೂಲ ಆಗೈತೆ. 9 ಗಂಟೆ ಆದರೂ ಇವಾಗ 7 ಗಂಟೆ ಥರ ವೆದರ್ ಇದೆ. ಅದ್ಭುತ. ಮತ್ತು ಫಾಗು ಮತ್ತು ಚೆನ್ನಾಗಿದೆ ಎಲ್ಲ. ಓಕೆ ವೈಷ್ಣವಿ, ಸೊ ಎಲ್ಲಿ ಇವತ್ತು ಏನು ಸಂಡೇ ಸ್ಪೆಷಲ್? ಎಲ್ಲಿ ಹೋಗಿರಿ? ಟ್ರೆಕ್ಕಿಂಗ್ ಹೋಗಿರಾ? ನೈಸ್. ಎಲ್ಲಿ ಯಾವ ಜಾಗಕ್ಕೆ ಹೋಗಿರಿ ಟ್ರೆಕ್ಕಿಂಗ್ ಇವತ್ತು? ತೆಂಬಾಗೆ ಬಂದೀವ ನಾವೆಲ್ಲ. ಯಾರ ಜೊತೆ ಬಂದು? ಯಾವ ಟೀಮ್ ಜೊತೆ? ಯಾವುದು ಇದು ನಮ್ಮ ಟೀಮು? KYTC. ಹಾಂ, ಕಿಷ್ಕಿಂದ ಇವತ್ತು ಟ್ರೆಕ್ಕಿಂಗ್ ಕ್ಲಬ್ ಜೊತೆ ನೀನು ಜಾಯ್ನ್ ಆಗ್ಬಿಟ್ಟಿಯಲ್ಲ. ನೀನು ನಮ್ಮ ಟೀಮ್ ಮೆಂಬರ್ ಅಲ್ಲ ಈಗ? ನೈಸ್. ಇದೇನು ಕೈಯಾಗಿ ಇಟ್ಕೊಂಡ್ರಲ್ಲ, ಏನಿದೆಲ್ಲ? ಎಲ್ಲಿ ಸಿಗ್ತಿದೆಲ್ಲ? ಹಾಂ, ಗುಡ್ಡದಾಗ. ಹೋಗಿ ನೀವು ಟ್ರೆಕ್ಕಿಂಗ್ ಬಂದಾಗ ಇಂಥವೆಲ್ಲ ಸಿಗ್ತಾವ? ಪ್ರತಿ ಸರ್ತಿ ಸಿಗ್ತಾವ? ತೊಗೊಂಡು ಹೋಗ್ತೀರಾ ಮನೆಗೆ? ಓ, ಎಲ್ಲಿ ಮನೆಗೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿರಿ ನೀವು? ಅಂದ್ರೆ ನಿಮ್ಮ ಹತ್ರ ಸಾಕಷ್ಟು ಅದಾವ ನವಿಲ್ಗರಿ. ಸೂಪರ್. ಲಾಸ್ಟ್ ಟೈಮ್ ಅಂಕಲ್ ಕಾಲ್ ಅಣ್ಣವ್ರು ಕೊಡ್ಬಾಪ ಎಲ್ಲರಿಗೆ ಫೇಸ್ ತೋರಿಸಿ ಮುತ್ತಣ್ಣ ಅಂಕಲಿಗೆ. ಓಕೆ. ಸ್ನೇಹಿತರೆ, ಇವತ್ತಿನ ಚಾರಣ ಇದು. ನಾವು ಕಿಷ್ಕಿಂಧೇವ ಚಾರಣ ಬಳಗದೊಂದಿಗೆ ತೆಂಬ ಪ್ರದೇಶ ಇವತ್ತು ಚಾರಣ ಮಾಡಿದ್ದೀವಿ. ಅದ್ಭುತವಾದ ಇವತ್ತು ನಮಗೆ ನೇಚರ್ ಸಪೋರ್ಟ್ ಇತ್ತು. ಏನಂತೀರಿ ಸರ್? ಹಾಂ, ಒಳ್ಳೆ ವೆದರು. ಪ್ರತಿ ಸಾರ್ತಿ ನಾವು ತೆಂಬ ಬಂದಾಗ ಪ್ರಕೃತಿ ನಮಗೆ ಕೈ ಹಿಡಿಯುತ್ತೆ. ಯಾವುದೇ ರೀತಿ ಬಿಸಿಲು ಬರಲ್ಲ, ಒಂಥರ ಮಳೆ ಮೋಡ ಮುಸುಕಿದ ವಾತಾವರಣ. ನಾವು ಕೂಡ ಜಾಸ್ತಿ ಟಯರ್ಡ್ ಆಗ್ತಾನೆ ಎಂಜಾಯ್ ಮಾಡ್ತೀವಿ. ಸೊ ಇಲ್ಲಿ ಆಸಕ್ತಿ ಇರೋರು ನೀವು ಕೂಡ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಕಿಷ್ಕಿಂಧೇವ ಚಾರಣ ಬಳಗದ ಯಾರೇ ಸದಸ್ಯರನ್ನ ಮಾತಾಡ್ಸಿರಿ, ಅಥವಾ ಕಿಷ್ಕಿಂಧೇವ ಚಾರಣ ಬಳಗದ ಸದಸ್ಯರ ಜೊತೆ ನೀವು ಕೂಡ ಸೇರಿಕೊಳ್ರಿ. ಈ ಥರ ಇನ್ನೂ ಅನೇಕ ಪ್ಲೇಸ್ಗಳಿಗೆ ನೀವು ಕೂಡ ಟ್ರೆಕ್ಕಿಂಗ್ ನಮ್ಮ ಜೊತೆ ಸೇರಿ ಮಾಡ್ಬೋದು. ಒಂದೇ ಕನ್ಸರ್ನ್ ನಮ್ಮದು, ನೀವು ಎಲ್ಲೇ ಹೋಗಿ ಯಾವುದೇ ಥರ ಲಿಟ್ರಿಂಗ್ ಮಾಡಬೇಡಿ, ಪ್ಲಾಸ್ಟಿಕ್ ಆಗಬೇಡಿ, ಕಸಗಳನ್ನ ಹಂಗೆ ಬಿಟ್ಟು ಬಂದುಬೇಡಿ. ನಾವು ಯಾವುದೂ ಆ ಥರ ಕೆಲಸಗಳನ್ನ ಮಾಡಲ್ಲ ನಮ್ಮ ಟೀಮಿಂದ. ಸೊ ನೀವು ಕೂಡ ಎಲ್ಲೇ ಟ್ರೆಕ್ಕಿಂಗ್ ಮಾಡಿರಿ, ಯಾವುದೇ ಜಾಗಕ್ಕೆ ಹೋಗ್ರಿ, ಯಾವುದೇ ರೀತಿ ಕಸಗಳನ್ನ ಹಾಕಿ ಬರಬೇಡ್ರಿ. ಇದೇ ಥರ ಇನ್ನಷ್ಟು ಜಾಗಗಳನ್ನ, ಇನ್ನಷ್ಟು ಹೊಸ ಹೊಸ ವಿಷಯಗಳನ್ನು, ಹೊಸ ಹೊಸ ಸ್ಥಳಗಳನ್ನು ಅನ್ವೇಷಣೆ ಮಾಡ್ತಾ ನಿಮ್ಮ ಮುಂದೆ ತರೋ ಕೆಲಸ ಮಾಡ್ತಾಯಿರ್ತೀವಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ ನಮ್ಗೆ ಇದೇ ಥರ ಸಿಗಲಿ ಅಂತ ನಿಮ್ಮ ಹತ್ರ ವಿನಂತಿ. ಸೊ ನಮಸ್ಕಾರ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಹತ್ರ ಮುಂದೆ ಮತ್ತೆ ಬರ್ತೀವಿ.